ನೀವು ಜೀಪ್ ಗಾಡಿಗಳ ಬಗ್ಗೆ ಕೇಳೇ ಇರ್ತೀರ. ಆದರೆ ನಾನು ಇವತ್ತು ಮಾತಾಡ್ತಾ ಇರೋದು ನಾರ್ಮಲ್ ಜೀಪ್ ಬಗ್ಗೆ ಅಲ್ಲ, ಅಮೇರಿಕನ್ ಬ್ರ್ಯಾಂಡ್ ಆಗಿರುವ ಜೀಪ್ ಮೋಟರ್ಸ್. ಇತ್ತೀಚಿನ ದಿನಗಳಲ್ಲಿ ಇಂಡಿಯನ್ ಆಟೋಮೊಬೈಲ್ ಮಾರ್ಕೆಟಲ್ಲಿ ಒಂದು ಚರ್ಚೆ ನಡೆಯುತ್ತಿದೆ. ಅದುವೇ ಜೀಪ್ ಭಾರತ ಬಿಟ್ಟು ಹೋಗುತ್ತಾ ಅಂತ. ಇದಕ್ಕೆ ಪುಷ್ಟಿ ನೀಡುವಂತೆ ಜೀಪ್ ಗಾಡಿಗಳ ಸೇಲ್ಸ್ ಕೂಡ ಅಧಿಕ ಪ್ರಮಾಣದಲ್ಲಿ ಕಮ್ಮಿ ಆಗಿದೆ. ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ, ಜೀಪ್ ಕೂಡ ಚವರ್ಲೆ ಮತ್ತು ಫೋರ್ಡ್ ತರ ಭಾರತವನ್ನು ಬಿಟ್ಟು ಹೋಗುತ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ಜೀಪ್ನ ಡೌನ್ಫಾಲ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಲೆಟ್ಸ್ ರೋಲ್ ಔಟ್ ದ ಇಂಟ್ರೋ. ಎರಡು 2016ರಲ್ಲಿ ಜೀಪ್ ಭಾರತಕ್ಕೆ ಬರುತ್ತಾರೆ. ಇನಿಷಿಯಲಿ ತಮ್ಮ ವ್ರ್ಯಾಂಗ್ಲರ್ ಮತ್ತು ಗ್ರ್ಯಾಂಡ್ ಚಿರೋಕ್ನ ಇಂಪೋರ್ಟ್ ಮಾಡಿ ಸೇಲ್ ಮಾಡೋಕ್ಕೆ ಮುಂದಾಗುತ್ತಾರೆ. ಆದರೆ ನಮ್ಮ ಇಂಡಿಯಾದಲ್ಲಿ ಇಂಪೋರ್ಟ್ ಗಾಡಿಗಳಿಗೆ ಟ್ಯಾಕ್ಸ್ ಜಾಸ್ತಿ. ಇದೇ ಕಾರಣದಿಂದ ಅವರ ಸೇಲ್ಸ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದಕ್ಕೆ 2017ರಲ್ಲಿ ಪುಣೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ನ ಓಪನ್ ಮಾಡಿ ಮತ್ತು CVU ಫಾರ್ಮ್ಯಾಟಲ್ಲಿ ಅಸೆಂಬಲ್ ಮಾಡಿ ಗಾಡಿಗಳನ್ನ ಸೇಲ್ ಮಾಡೋಕ್ಕೆ ಮುಂದಾಗುತ್ತಾರೆ. ಇದೇ ಸಮಯದಲ್ಲಿ ಜೀಪ್ ಕಾಂಪಾಸ್ ಗಾಡಿನ ಲಾಂಚ್ ಮಾಡ್ತಾರೆ. ಕಾಂಪಾಸಲ್ಲಿ 2 ಟೈಪ್ ಆಫ್ ಇಂಜಿನ್ನ ಆಫರ್ ಮಾಡ್ತಾರೆ. ಮೊದಲನೇದು 2 ಲೀಟರ್ 4 ಸಿಲಿಂಡರ್ ಡೀಸೆಲ್ ಇಂಜಿನ್ ವಿಚ್ ಪ್ರೊಡ್ಯೂಸಸ್ 171 ಹಾರ್ಸ್ ಪವರ್ ಆ್ಯಂಡ್ 350 Nm ಆಫ್ ಟಾರ್ಕ್. ಎರಡನೇದು 1.4 ಲೀಟರ್ ಟರ್ಬೋ ಚಾರ್ಜ್ಡ್ ಪೆಟ್ರೋಲ್ ಇಂಜಿನ್ ವಿಚ್ ಪ್ರೊಡ್ಯೂಸಸ್ 160 ಹಾರ್ಸ್ ಪವರ್ ಆ್ಯಂಡ್ 250 Nm ಆಫ್ ಟಾರ್ಕ್ with both 4x2 and 4x4 automatic and manual transmission in option. ಜೀಪ್ ಕಾಂಪಾಸ್ನ ಬೇಸ್ ಮಾಡೆಲ್ ಪ್ರೈಸ್ 7.5 lakhs ಇದ್ದರೆ ಲಿಮಿಟೆಡ್ ಎಡಿಷನ್ನ ಪ್ರೈಸ್ 19.9 lakhs ಇತ್ತು ಮತ್ತು ಟಾಪ್ ಎಂಡ್ನ ಪ್ರೈಸ್ ಸುಮಾರು 22.8 lakhsನಷ್ಟು ರೀಸೆಂಟ್ ಅಮೌಂಟ್ನ ಆಫರ್ ಮಾಡ್ತಾರೆ. ಇದರಿಂದ 2017ರಿಂದ 2019 ತನಕ ಜೀಪ್ ಸುಮಾರು 1,60,000ಕ್ಕಿಂತ ಹೆಚ್ಚು ಯೂನಿಟ್ಸ್ ಗಾಡಿಗಳನ್ನ ಸೇಲ್ ಮಾಡ್ತಾರೆ. ಆದರೆ 2020ರಲ್ಲಿ ಜೀಪ್ ಸುಮಾರು 5,000ಕ್ಕಿಂತ ಕಮ್ಮಿ ಯೂನಿಟ್ಸ್ ಕಾಂಪಾಸ್ ಗಾಡಿಗಳನ್ನ ಸೇಲ್ ಮಾಡಬೇಕಾಗಿ ಬರುತ್ತದೆ. ಇದರಿಂದ 2021ರಲ್ಲಿ ಜೀಪ್ ಕಾಂಪಾಸ್ನ ಫೇಸ್ ಲಿಫ್ಟ್ ವರ್ಷನ್ನ ಕೂಡ ಲಾಂಚ್ ಮಾಡ್ತಾರೆ ವಿತ್ ನ್ಯೂ ರೀಡಿಸೈನ್ಡ್ ಹೆಡ್ ಲ್ಯಾಂಪ್ ಆ್ಯಂಡ್ ಟೈಲ್ ಲ್ಯಾಂಪ್, ನ್ಯೂ 7 ಸ್ಲ್ಯಾಟ್ ಗ್ರಿಲ್, ನ್ಯೂ ಬಂಪರ್ನ ಜೊತೆಗೆ ಅಟ್ರಾಕ್ಟಿವ್ ಮತ್ತು ಕೂಲ್ ಇಂಟೀರಿಯರ್ನ ಆಫರ್ ಮಾಡ್ತಾರೆ. ಇದರಿಂದ ಕಾಂಪಾಸ್ನ ಸೇಲ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಇದರ ಜೊತೆಗೆ ಜೀಪ್ ಕಾಂಪಾಸ್ನ ಬಿಗರ್ ವರ್ಷನ್ ಆಗಿರುವ ಮೆರಿಡಿಯನ್ ಕೂಡ 2022ರಲ್ಲಿ ಲಾಂಚ್ ಮಾಡ್ತಾರೆ ವಿತ್ ಸೇಮ್ 4 ಸಿಲಿಂಡರ್ ಡೀಸೆಲ್ ಇಂಜಿನ್ ಯೂಸ್ಡ್ ಇನ್ ಕಾಂಪಾಸ್ ಆ್ಯಂಡ್ ಪ್ರೈಸ್ ರೇಂಜ್ ಸ್ಟಾರ್ಟ್ಸ್ ಫ್ರಮ್ 24 lakh to 38 lakh. 1995ರಲ್ಲಿ ಫೋರ್ಡ್ ಮೋಟರ್ಸ್ ಮಹೀಂದ್ರಾ ಫೋರ್ಡ್ ಇಂಡಿಯಾ ಲಿಮಿಟೆಡ್ ಎಂಬ 50-50 ಜಾಯಿಂಟ್ ವೆಂಚರ್ ಮುಖಾಂತರ ಭಾರತವನ್ನು ಪ್ರವೇಶಿಸುತ್ತಾರೆ. ಮೊದಲಿಗೆ ಫೋರ್ಡ್ ಎಸ್ಕಾರ್ಟ್, ಐಕಾನ್, ಫ್ಯೂಷನ್ ಕಾರ್ಗಳ ಮುಖಾಂತರ ಇಂಡಿಯನ್ ಆಟೋಮೊಬೈಲ್ ಮಾರ್ಕೆಟಲ್ಲಿ ಸಕ್ಸಸ್ ಕಾಣಲು ಶುರು ಮಾಡುತ್ತಾರೆ. ತದನಂತರ ಲಾಂಚ್ ಆದ ಫಿಯೆಸ್ಟಾ, ಎಕೋಸ್ಪೋರ್ಟ್ ಮತ್ತು ಎಂಡೆವರಿಂದ ಫೋರ್ಡ್ನ ದಿಕ್ಕು ಬದಲಾಗುತ್ತದೆ. ಸರಿಸುಮಾರು 2021ರ ತನಕ 1.2 ಮಿಲಿಯನ್ ಅಂದರೆ 12 ಲಕ್ಷಕ್ಕಿಂತ ಹೆಚ್ಚು ಪ್ಯಾಸೆಂಜರ್ಸ್ ವೆಹಿಕಲ್ನ ಇಂಡಿಯನ್ ಆಟೋಮೊಬೈಲ್ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾರೆ. ಹೊಸ ಟ್ರೆಂಡ್ ತಂದು ಮಾರ್ಕೆಟಲ್ಲಿ ಸಕ್ಸಸ್ ಕಂಡ ಫೋರ್ಡ್ ದಿಢೀರನೆ 2021ರಲ್ಲಿ ಲಾಸಸ್ ಮತ್ತು ಲೋ ಸೇಲ್ಸ್ ಕಾರಣದಿಂದ ಭಾರತವನ್ನು ಬಿಟ್ಟು ಹೋಗೋ ಪರಿಸ್ಥಿತಿ ಬರುತ್ತದೆ. ಫೋರ್ಡ್ ಭಾರತವನ್ನು ಬಿಟ್ಟು ಹೋಗಲು ಹಲವಾರು ಕಾರಣಗಳಿದೆ. ಮೊದಲಿಗೆ ಲಿಮಿಟೆಡ್ ಆಪ್ಷನ್ ಟು ಕಸ್ಟಮರ್ಸ್. ಫೋರ್ಡ್ ಕಸ್ಟಮರ್ಸ್ಗೆ ಎಕೋಸ್ಪೋರ್ಟ್, ಎಂಡೆವರ್, ಫಿಗೋ ಅಂತ ಲಿಮಿಟೆಡ್ ಆಗಿ ಕಾರ್ಸ್ನ ಆಫರ್ ಮಾಡ್ತಾರೆ ಮತ್ತು ಕಸ್ಟಮರ್ಸ್ ಕೂಡ ಫೋರ್ಡ್ ಕಡೆ ಮುಖ ಮಾಡಲಿಲ್ಲ. ದೇ ಪ್ರಿಫರ್ಡ್ ಸುಜುಕಿ, ಹ್ಯುಂಡೈ ಆ್ಯಂಡ್ ಮಹೀಂದ್ರಾ ಓವರ್ ಫೋರ್ಡ್. ಎರಡನೇ ಕಾರಣ ಲ್ಯಾಕ್ ಆಫ್ ಅಪ್ಗ್ರೇಡೇಷನ್ ಆ್ಯಂಡ್ ಸ್ಟ್ರಾಂಗ್ ಕಾಂಪಿಟೇಷನ್. ಫೋರ್ಡ್ ಎಕೋಸ್ಪೋರ್ಟ್, ಎಂಡೆವರ್ ಮತ್ತು ಇತರೆ ಕಾರ್ಗಳನ್ನ ಟೈಮ್ ಟು ಟೈಮ್ ಮಾರ್ಕೆಟ್ ರಿಕ್ವೈರ್ಮೆಂಟ್ನ ತಕ್ಕ ಹಾಗೆ ಅಪ್ಗ್ರೇಡ್ ಮಾಡಲಿಲ್ಲ. ಜಸ್ಟ್ ಬೇಸಿಕ್ ಕಾಸ್ಮೆಟಿಕ್ ಚೇಂಜಸ್ಗಳು ಲಾರ್ಜ್ ನಂಬರ್ ಆಫ್ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡೋದಲ್ಲಿ ವಿಫಲವಾಯಿತು. ಇದರಿಂದ ಎಕೋಸ್ಪೋರ್ಟ್ಗೆ ಹ್ಯುಂಡೈ ಕ್ರೆಟಾ ಮತ್ತು ಮಾರುತಿ ಸುಜುಕಿ ಬ್ರೀಜಾ ಕಾಂಪಿಟೇಷನ್ ಕೊಟ್ಟರೆ ಫೋರ್ಡ್ ಎಂಡೆವರ್ಗೆ ಟೊಯೋಟಾ ಫಾರ್ಚುನರ್ ಕಾಂಪಿಟೇಷನ್ ಕೊಡುತ್ತದೆ. ಕೊನೆಯದಾಗಿ ಸಾನಂತ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಡಿಸಾಸ್ಟರ್, ಬ್ರೇಕಪ್ ವಿತ್ ಮಹೀಂದ್ರಾ, ಎಮರ್ಜಿಂಗ್ ಸ್ಟ್ರಾಂಗ್ ಕಾಂಪಿಟೇಷನ್ ಮತ್ತು ಲೋ ಸೇಲ್ಸಿಂದ ಫೋರ್ಡ್ ಭಾರತವನ್ನು ಬಿಟ್ಟು ಹೋಗೋ ಪರಿಸ್ಥಿತಿ ಬಂತು.
ಟಿಲ್ ಸೆಪ್ಟೆಂಬರ್ 2025 ಜೀಪ್ನ ಟೋಟಲ್ ಸೇಲ್ಸ್ ಜಸ್ಟ್ 300 ಯೂನಿಟ್ಸ್. ಅದರಲ್ಲಿ ಕಾಂಪಾಸ್ 140 ಯೂನಿಟ್ಸ್ ಸೇಲ್ ಆಗಿದರೆ, ಮೆರಿಡಿಯನ್ 110 ಯೂನಿಟ್ಸ್, ವ್ರಾಂಗ್ಲರ್ 47 ಯೂನಿಟ್ಸ್ ಆ್ಯಂಡ್ ಗ್ರ್ಯಾಂಡ್ ಚಿರೋಕ್ ಜಸ್ಟ್ 3 ಯೂನಿಟ್ಸ್, ವಿಚ್ ಇಸ್ ನಾಟ್ ಅ ಗುಡ್ ನಂಬರ್ ಫಾರ್ ಅ ಗೇಂಟ್ ಕಾರ್ ಮ್ಯಾನುಫ್ಯಾಕ್ಚರರ್. ಸೊ ಇದರಿಂದ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಜೀಪ್ ಇಂಡಿಯನ್ ಆಟೋಮೊಬೈಲ್ ಮಾರ್ಕೆಟಲ್ಲಿ ಲೋ ಸೇಲ್ಸ್ನ ಸಮಸ್ಯೆ ಅನುಭವಿಸುತ್ತಿದೆ ಎಂದು. ಇದಕ್ಕೆಲ್ಲ ಕಾರಣ ಜೀಪ್ನ ಹೈಯರ್ ಪ್ರೈಸ್ ಮೇಕಿಂಗ್ ಮತ್ತು ಇಂಪ್ರಾಪರ್ ಅನಾಲಿಸಿಸ್ ಆಫ್ ಆಟೋಮೊಬೈಲ್ ಮಾರ್ಕೆಟ್. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ನೇ ನಮಗೆ ಬೆಂಬಲ. ಮೊದಲನೇದಾಗಿ ಜೀಪ್ನ ಒಂದು ಕಾರ್ನ ಪ್ರೈಸ್ ರೇಂಜಲ್ಲಿ ಬೇರೆ ಕಂಪನಿಗಳು ಬೆಟರ್ ಇಂಟೀರಿಯರ್ ಎಕ್ಸ್ಟೀರಿಯರ್ ಡಿಸೈನ್, ಬೆಟರ್ ಮೈಲೇಜ್ ಮತ್ತು ಬೆಸ್ಟ್ ಟೆಕ್ನಾಲಜಿನ ಆಫರ್ ಮಾಡ್ತಾರೆ, ವಿಚ್ ಇಸ್ ಫಾರ್ ಬೆಟರ್ ದ್ಯಾನ್ ಜೀಪ್. ಎರಡನೇದಾಗಿ ಇಂಪ್ರಾಪರ್ ಅನಾಲಿಸಿಸ್ ಆಫ್ ಇಂಡಿಯನ್ ಆಟೋಮೊಬೈಲ್ ಮಾರ್ಕೆಟ್. ಜೂನ್ 2021ರಲ್ಲಿ ಸ್ಕೋಡಾ ಕೌಶಕ್ ಎಂಬ ಎಂಟ್ರಿ ಲೆವೆಲ್ ಕಾಂಪ್ಯಾಕ್ಟ್ ಎಸ್ಯುವಿನ ಲಾಂಚ್ ಮಾಡ್ತಾರೆ. ಕೌಶಕ್ ಲಾಂಚ್ ಆಗೋಕ್ಕಿಂತ ಮುಂಚೆ ಸ್ಕೋಡಾ ಇಂಡಿಯಾದಲ್ಲಿ ಹೇಳ್ಕೊಳ್ಳೋ ಲೆವೆಲ್ಗೆ ಸೇಲ್ಸ್ನ ಕಂಡಿರಲಿಲ್ಲ. ಇದರಿಂದ ಮಾರ್ಕೆಟಲ್ಲಿರೋ ಎಸ್ಯುವಿ ಟ್ರೆಂಡ್ ಮತ್ತು ಭಾರತೀಯರಿಗೆ ಕೈಗೆಟುಕುವ ಬೆಲೆಯಲ್ಲಿ ಕೌಶಕ್ನ ಲಾಂಚ್ ಮಾಡ್ತಾರೆ. ಇದರಿಂದ ಸ್ಕೋಡಾ ಸೇಲ್ಸ್ ಸಹ ಇಂಪ್ರೂವ್ ಆಗುತ್ತದೆ. ಕೊನೆಯದಾಗಿ ನನ್ನ ಒಪಿನಿಯನ್ ಪ್ರಕಾರ ಜೀಪ್ ಕೂಡ ಸ್ಕೋಡಾ ಸ್ಟ್ರಾಟಜಿನ ಫಾಲೋ ಮಾಡಿ ಕರೆಂಟ್ ಟ್ರೆಂಡ್ ತಕ್ಕ ಹಾಗೆ ಕಾರ್ನ ಲಾಂಚ್ ಮಾಡಿ ಮತ್ತು ಬೆಸ್ಟ್ ಪ್ರೈಸ್ನ ಅಲಾಟ್ ಮಾಡಿದ್ರೆ ಸೇಲ್ಸಲ್ಲಿ ಇಂಪ್ರೂವ್ ಕೂಡ ಆಗುತ್ತೆ ಮತ್ತು ಭಾರತದಲ್ಲಿ ಲಾಂಗ್ ಟರ್ಮ್ ಬಿಸ್ನೆಸ್ ಮಾಡಬಹುದು. ಇಲ್ಲದಿದ್ದರೆ